ಹಲೋ ಹಲೋ. ನಂಬರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಂಗೆ ನಿಮ್ಮ ಹಾರ್ಟಲ್ಲೂ ಸ್ವಲ್ಪ ಜಾಗ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಹಾರ್ಟಿಗೇನು ನಾನು ಟೂಲೆಟ್ ಬೋರ್ಡ್ ಹಾಕಿಲ್ಲ. ಮೊನ್ನೆ ನಿಮ್ಮನ್ನ ನೋಡ್ದಾಗಿಂದ ನನ್ನ ಹಾರ್ಟ್ ಹಿಂಗೆಂಗೋ ಬಡ್ಕೊಂತ ಇದೀರಿ. ಮೋಸ್ಟ್ಲಿ ಹಾರ್ಟ್ ಪ್ರಾಬ್ಲಮ್ ಅನ್ಸುತ್ತೆ. ಒಂದ್ಸಲ ಯಾವ್ದಕ್ಕೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ. ಇದು ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಲವ್ ಪ್ರಾಬ್ಲಮ್. ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟರ್ ಅಲ್ಲ ರೀ, ನೀವು. ಯಾಕೋ ಗಾಡಿ ರಾಂಗ್ ರೂಟಲ್ಲಿ ಬರ್ತಾ ಇದೆ. ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ನನ್ನಿಂದ ಬಂದ್ರೆ ಫ್ಯೂಚರ್ ಅಲ್ಲಿ ವೀಲ್ ಚೇರ್ ಮೇಲೆ ಓಡಾಡ್ಬೇಕಾಗತ್ತೆ. ಹುಷಾರು. ಪ್ರೀತಿಸಿದ ಹುಡುಗಿಗೋಸ್ಕರ ಪ್ರಪಂಚ ಯುದ್ಧಗಳೇ ನಡೆದಿದ್ದಾವೆ. ನಿಮ್ಗೋಸ್ಕರ ನಿಮ್ಮ ಅಪ್ಪನ ಹತ್ರ ಡೇಟ್ ಓಡಿಸ್ಕೊಂಡ್ರೆ ಏನಾಗಲ್ಲ ಬಿಡಿ. ಮೆಂಟಲ್ ಆಗಿದ್ದೀರಾ ಅನ್ಸುತ್ತೆ. ಏನ್ ಹೇಳಿದ್ರು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ. ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ. ಫ್ರೀ ಇದ್ರೆ ಒಂದ್ ಸ್ವಲ್ಪ ಕೆಳಗಡೆ ಬರ್ತೀರಾ? ಯಾಕೋ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತಿದೆ. ಹಲೋ, ಏನ್ ನಿಮ್ ಗರ್ಲ್ ಫ್ರೆಂಡ್ ಕರ್ದಂಗ್ ಕರಿತಾ ಇದ್ದೀರಾ? ನಿಮ್ ಜೊತೆ ಮಾತಾಡೋದು ನಮ್ಮ ಮನೇಲಿ ಏನಾದ್ರು ಗೊತ್ತಾದ್ರೆ ಅಷ್ಟೇ ಕತೆ. ಸರಿ, ಎಲ್ಲಾದ್ರೂ ಆಚೆ ಮೀಟ್ ಆಗೋಣ ಪ್ಲೀಸ್. ಹಂಗಿದ್ರೆ ಪಾರ್ಕಿಂದ ಇರೋ ಗ್ರೌಂಡ್ ಹತ್ರ ಬನ್ನಿ, ಸಿಗೋಣ. ಓಕೆ. ಹಾಯ್. ಏನು ಮೀಟ್ ಆಗ್ಬೇಕು ಅಂದ್ರಿ? ಏನ್ ಹೇಳಿ. ಅದ್ಯಾಕ ಸ್ಕೋಪ್ದಲ್ಲಿ ಕೇಳ್ತೀರಾ? ಒಂದ್ ಸ್ವಲ್ಪ ನಗ್ನಗ್ತಾ ಮಾತಾಡಿ. ರೀ, ನೋಡಿರೋದೊಂದ್ಸಲ ಮಾತಾಡ್ಸಿರೋದೊಂದ್ಸಲ. ಸ್ಟ್ರೇಂಜರ್ಸ್ ಹತ್ರ ಎಲ್ಲ ನಗ್ನಗ್ತಾ ಮಾತಾಡಬಾರ್ದು. ಅಡ್ವಾಂಟೇಜ್ ತಗೋಬಿಡ್ತೀರಾ ನೀವು ಹುಡುಗರು. ಮೀಟ್ ಆಗಕ್ಕೆ ಬಂದಿದ್ದೀರಾ, ಸ್ವಲ್ಪ ನಗ್ನಗ್ತಾ ಮಾತಾಡಿ, ಏನಾಗಲ್ಲ. ಸೇಮ್ ಅವನ್ ತರನೇ ಮಾತಾಡ್ತೀರಾ ನೀವು. ಯಾರ ತರ? ನಂಗೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ, ನಿಮ್ ತರನೇ ಫ್ಲರ್ಟ್ ಮಾಡ್ತಾನೆ ಅವನು. ನೀವ್ ಮಾತಾಡ್ತಿದ್ರೆ ನಂಗೆ ಅವನ ಜೊತೆನೆ ಮಾತಾಡ್ದಂಗ ಅನ್ಸ್ತಿದೆ.